ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾನು ನಿನ್ನ ಹತ್ರ ಸುಳ್ಳು ಹೇಳ್ತೀನಾ? ಮದರ್ ಪ್ರಾಮಿಸ್ ದಿವ್ಯಾ, ಅಪ್ಪನ್ ಮೀಟ್ ಮಾಡೋದು ಇಂಪಾಸಿಬಲ್. ಯಾಕೆ ಇಂಪಾಸಿಬಲ್? ಯಾಕಂದ್ರೆ ಅವರು ಊರಲ್ಲೇ ಇಲ್ಲ, ಫಾರಿನ್ ಟ್ರಿಪ್ಗೆ ಹೋಗ್ಬಿಟ್ಟಿದ್ದಾರೆ. ಸರಿ ಬಿಡು ದಿವ್ಯಾ, ಹಳ್ಳಿಗೆ ಹೋಗೋಣವಾ? ನಿಮ್ಮಪ್ಪ ಟ್ರಿಪ್ ಮುಗಿಸ್ಕೊಂಡು ಬರೋವರೆಗೂ ಕಾಯೋಣ. ಅಯ್ಯೋ, ಅವ್ರು ಯಾವಾಗ ಎಲ್ಲಿಗೆ ಬರ್ತಾರೆ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಕಾಯ್ಕೊಂಡು ಕೂರಕ್ಕಾಗತ್ತ ದಿವ್ಯಾ? ಅಷ್ಟ್ ದೊಡ್ಡ ಮನುಷ್ಯನ್ ಸೊಸೆ ಆದ್ಮೇಲೆ ಕಾಯ್ಬೇಕಲ್ಲಪ್ಪ. ಕಾಯ್ತೀನಿ. ಇವಳು ಏನೇ ಹೇಳಿದ್ರು ಮತ್ತೆ ಅಲ್ಲಿಗೆ ಬರ್ತಿದ್ದಾಳಲ್ಲಪ್ಪ. ಹೆಂಗ್ ಇವಳನ್ನ ಹಳ್ಳಿಗೆ ಹೋಗಕ್ ಒಪ್ಸೋದು? ನೋಡು ಬಾಲ, ನಿಮ್ಮ ಅಪ್ಪಂಗೆ ಹೇಳ್ಬಿಡು, ನಿಮ್ ಸೊಸೆ ನಿಮ್ಮನ್ನ ನೋಡಕ್ಕೆ ಕಾಯ್ತಿದ್ದಾಳೆ ಅಂತ. ಅವರೆಲ್ಲ ನಮಗ್ ಸಿಗ್ತಾರ ದಿವ್ಯಾ? ಮಾತಾಡೋದಾದ್ರೆ ಅವ್ರ ಮ್ಯಾನೇಜರ್ ಹತ್ರನೋ ತಾತನ ಹತ್ರನೋ ಹೇಳ್ಬೇಕಷ್ಟೇ. ತಾತಂಗೆ ಲಾಸ್ಟ್ ವೀಕ್ ಫೋನ್ ಮಾಡಿದ್ರಂತೆ, ತಾತ ನಮ್ ವಿಚಾರ ಎಲ್ಲ ಹೇಳ್ಬಿಟ್ರಂತೆ. ನನ್ ವಿಚಾರನ ಏನಂತ ಹೇಳಿದಾರೆ? ನಾನ್ ಹಳ್ಳಿಯಿಂದ ಓಡ್ ಬಂದಿದ್ದೀನಿ ಅಂತ ಹೇಳಿದ್ರ? ಇಲ್ಲ ದಿವ್ಯಾ, ಹಾಗೆಲ್ಲ ಹೇಳಿಲ್ಲ. ಮತ್ತೆ ತಾತ ನನ್ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ರ? ಡೌಟೇ ಬೇಡ ದಿವ್ಯಾ, ತಾತ ನಿನ್ ಬಗ್ಗೆ ಎಲ್ಲಾನು ಪಾಸಿಟಿವ್ ಆಗಿ ಹೇಳಿರೋದು. ತಾತ ನಿನ್ ಮನೆ ಬಿಟ್ಟು ಬಂದಿದ್ಯಾ ಅಂತ ಅಪ್ಪಂಗೆ ಹೇಳಿಲ್ಲ. ಅವರೇ ನಿನ್ನ ತವ್ರ ಮನೆಗೆ ಹಬ್ಬಕ್ಕೆ ಕಳಿಸಿದ್ದಾರೆ ಅಂತ ಮ್ಯಾನೇಜ್ ಮಾಡ್ಬಿಟ್ಟು ಹೇಳಿದ್ದಾರೆ. ಹಾಗಿದ್ರೆ ಎಲ್ಲ ನೈಸಾಗಿ ನಡೀತಿದೆ ಅಂತ ಆಯ್ತು. ತಾತ ಹೇಳಿರೋದನ್ನ ಕೇಳಿ ನಿಮ್ಮ ಅಪ್ಪಂಗೆ ನನ್ನ ಮೇಲೆ ನಂಬಿಕೆ ಬಂದಿರ್ತಲ್ವಾ? ಹೌದು, ಅದಕ್ಕೆ ಅಲ್ವಾ ನಾವು ಹಳ್ಳಿಗೆ ಹೋಗೋಣ ಅಂತ ಹೇಳ್ತಿರೋದು. ಇನ್ನೊಂದು ಸ್ವಲ್ಪ ತಾತನ್ ನಾವು ಇಂಪ್ರೆಸ್ ಮಾಡ್ಬಿಟ್ರೆ ನಮ್ ಲೈನು ಫುಲ್ ಕ್ಲಿಯರು. ನಾವೀಗ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಕೈಗೆ ಬಂತು ಬಾಯಿಗೆ ಬರಲ್ಲ ದಿವ್ಯಾ. ನೋಡು, ನಾವು ಹಳ್ಳಿಗೆ ಹೋದ್ರೇನೆ ಎಲ್ಲಾನು ಚೆನ್ನಾಗಾಗೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೆಲ್ಲಾನು ಕಳ್ಕೊಳ್ಳೋ ತರ ಆಗ್ಬಿಡ್ಬಾರ್ದು. ಪ್ಲೀಸ್ ಬೇಬಿ, ಹಳ್ಳಿಗೆ ವಾಪಸ್ ಹೋಗ್ಬಿಡೋಣ. ನಿನಗೆ ಹೇಳ್ತಾ ಇದೀನಲ್ಲ, ನೀನ್ ತಲೆನೇ ನೆಟ್ಗಿಲ್ಲ. ಎಲ್ಲ ನನ್ನ ಕರ್ಮ. ಏನ್ ನುಲಿತಾ ಇದೀಯಾ? ಸ್ಟ್ರೇಟ್ ಆಗಿ ನಿಂತ್ಕೋ. ಹಿಡ್ಕೋದಿನ. ಬೆಳಕಿನ ಸೀರೆಯ ಚೂರು ನೀ ಸಹಕರಿಸು. ನಿನ್ನ ಕಣ್ಣಿಗೀಗ ನ ಹೇಗೆ ಕಂಡರೂ ಅದೇ ಚಂದ. ಹಾಗೆಂದೇ ಭಾವಿಸು. ಉಡಿಸುವೆ ಬೆಳಕಿನ ಸೀರೆಯ ಚೂರು ಸಹಕರಿಸು. ನನ್ನ ಕಣ್ಣಿಗೀಗ ಹೇಗೆ ಕಂಡರೂ ಸ್ವಲ್ಪ ಗಟ್ಟಿಯಾಗಿ ಇಟ್ಕೋ ಸತ್ಯ, ಉದ್ರೋಗುತ್ತಿಲ್ಲ ಅಂದ್ರೆ. ನದೀಂ ಧೀಂ तना ನದೀಂ ಧೀಂ तना ಮಧುರ ಪ್ರೇಮದ ಮೊದಲ
ತಲ್ಲಣ ಧನ್ಯಾಲಿಂಗನ ನದೀಂ ದೀಂತನ ನದೀಂ ದೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನ ಓದೋ ಹುಡುಗ ಏನಿದು ಇವತ್ತೇನು ಕಿರಿಕ್ ಮಾಡದೆ ಇಷ್ಟು ನೀಟಾಗಿ ಪಾಠ ಕೇಳಿಸ್ಕೊಂತಿದ್ದಾಳಲ್ಲ. ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಬಿಟ್ನಾ? ಹಬ್ಬ, ದಿವ್ಯಾ ಕೊನೆಗೂ ಹಳ್ಳಿಗೆ ಬರೋಕ್ಕೆ ಒಪ್ಕೊಂಡ್ಲು. ಎಮರ್ಜೆನ್ಸಿ ಅನ್ನೋದು ಎಲ್ಲದಕ್ಕೂ ಪರಿಹಾರ. ಬೆಂಕಿ ಬೀಳದೆ ಈ ದಿವ್ಯನ ಹತ್ರ ಯಾವ ಕೆಲಸನೂ ಆಗಲ್ಲ. ಪಾಪಯ್ಯ, ಕಾರಿನ ಜಾಸ್ತಿ ದೂರ ಮುಂದಕ್ಕೆ ಹೋಗಕ್ಕಾಗಲ್ಲ. ನಾವು ಹೇಳಿದ ರೇಟ್ಗಿಂತ ಆಲ್ರೆಡಿ 2 ಕಿಲೋಮೀಟರ್ ಜಾಸ್ತಿನೇ ಬಂದ್ಬಿಟ್ಟಿದ್ವಿ. ಹೌದೇನೋ, ಈಗ ಇವಳು ನಿಲ್ಸೋದು ಹೇಗೆ? ಏನದು ನಿಮ್ಮಿಬ್ರದ್ದು ಗುಸುಗುಸು ಮಾತು? ಏನಿಲ್ಲ ದಿವ್ಯಾ, ಅದು ಗಂಡಸ ಪ್ರಾಬ್ಲಮ್. ಏನಿಲ್ಲ ಬಿಡು. ಬಿಟ್ಟೆ. ಯಾಕೆ ಗೊತ್ತಾ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಇದನ್ನ ನಿಂದ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಾಲ, ಏನೇ ಆದ್ರೂ ನೀನು ನನ್ನ ಎಕ್ಸ್ಪೆಕ್ಟೇಷನ್ ಮೀರಿದ ಕೆಲಸ ಮಾಡಿದ್ಯಾ. ಅದಕ್ಕೆ ಅಂತ ಒಳ್ಳೆ ಕೆಲಸ ನಮ್ ಬಾಬಯ್ಯ ಏನ್ ಮಾಡ್ದ? ಕಾರಲ್ಲಿ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದನಲ್ಲ, ಅದೇ ವಿಷಯ. ಇಲ್ಲ ಅಂದ್ರೆ ಬಸ್ಸು ಲಾರಿ ಅಂತ ನೋಡ್ದೆ ಅದ್ರಲ್ಲೇ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಥ್ಯಾಂಕ್ ಗಾಡ್, ಈ ಸಲ ಒಳ್ಳೆ ಕೆಲಸ ಮಾಡಿದ್ದಾನೆ. ಇವತ್ತು ಅದೇ ಗತಿನೇ. ಒಂದೇ ಒಂದು ನಿಮಿಷ ದಿವ್ಯಾ, ಬಂದ್ಬಿಟ್ಟೆ. ಡ್ರೈವರ್ ಅಣ್ಣ, ನೀವು ಹೋಗಿ. ಏ ಚೋಟು, ಏನ್ ನಡೀತಾ ಇದೆ?
ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹೆಣ್ಣು ಅಂದಮೇಲೆ ಸಮಚಿತ್ತವಾಗಿರ್ಬೇಕು, ಯಾವಾಗಲೂ ಎಡವಟ್ಟು ಮಾಡ್ಕೊಳ್ಳೋದೇ ಅಲ್ಲ. ಕ್ಷಮಿಸಿ. ನಿನ್ ಕೈ ಸರಿ ಹೋಯ್ತಾ? ಪರವಾಗಿಲ್ಲ. ಹೆಚ್ಚು ಅಂದ್ರೆ ಇವತ್ತೊಂದಿನ, ನಾಳೆ ಅಷ್ಟರಲ್ಲೆಲ್ಲ ಸರಿ ಹೋಗ್ಬಿಡುತ್ತೆ. ಮತ್ತೆ ನಾನು ಎಲ್ಲ ಕೆಲಸನೂ ಮಾಡಬಹುದು. ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ನಾಳೆ ನಮ್ಮ ಮಹಿಳಾ ಮಂಡಳದ ಗೆಟ್ ಟುಗೆದರ್ ಇದೆ. ಅದಕ್ಕೆ ನಮ್ಮ ಮನೆಯವರೆಲ್ಲ ಹೋಗ್ತಾ ಇದ್ದೀವಿ. ಅಂದ್ರೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ಈಗ ನೀನು ನಮ್ಮ ಮನೆಯವಳೆ. ನಿನ್ ಕೈಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀನು ಬರಬೇಕಾಗತ್ತೆ. ಸೀತಮ್ಮ, ನನ್ನ ಕೈಗೇನು ತೊಂದರೆ ಇಲ್ಲ, ನಾನು ಬರ್ಬೋದು. ಹಾಗಾದ್ರೆ ನಾಳೆ ನೀನು ಬಾ. ಕೋಟೆ ಮನೆ ಸೊಸೆಗೆ ಒಂದು ಸ್ಟೇಟಸ್ ಇದೆ, ಅದರ ತಕ್ಕ ಹಾಗಿರ್ಬೇಕು. ಅದೇ ಕಷ್ಟ ನೋಡಿ. ನನಗೆ ಈ ಪಾರ್ಟಿ ಗೆಟ್ ಟುಗೆದರ್ ಎಲ್ಲ ಅಭ್ಯಾಸನೇ ಇಲ್ಲ. ಕೇಳಿದ್ದೀನಿ ಅಷ್ಟೇ, ನಾನು ಎಲ್ಲೂ ಹೋಗಿಲ್ಲ. ಅದಕ್ಕೆ ನಾನು ಬರಲೇಬೇಕಾ ಸೀತಮ್ಮ? ನಾನು ಬರಲಿಲ್ಲ ಅಂದ್ರೂ ನಡೆಯುತ್ತೆ ಅನ್ನೋದಾದ್ರೆ. ನೀನು ಬರಲಿಲ್ಲ ಅಂದರೆ ಪ್ರೋಗ್ರಾಮ್ ಏನು ನಿಲ್ಲಲ್ಲ. ಆದರೆ ನಮ್ಮ ಮನೆ ಸೊಸೆಯಾಗಿ ಕೆಲವೊಂದಷ್ಟನ್ನು ನಿಭಾಯಿಸಬೇಕಾಗತ್ತೆ. ಆಗಲೇ ಸಮಾಜಕ್ಕೆ ನೀನು ಗುರುತು ಸಿಗೋದು. ಅತ್ತೆ ಬರಲೇಬೇಕು ಅನ್ನೋ ಥರ ಹೇಳ್ತಾ ಇದ್ದಾರೆ. ಆದರೆ ನಾನು ಮೊದಲೇ ಎಡವಟ್ಟು ಅಲ್ಲಿ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ? ನಿನಗೆ ಇದೊಂದು ಪರೀಕ್ಷೆ ಅಂತ ಅನ್ಕೋ. ಮತ್ಯಾಕೆ ಇಲ್ಲಿ ನಿಲ್ಸೆ? ಇದು ನಿನ್ನ ಹಳ್ಳಿ ಅಲ್ಲ ತಾನೆ? ಅಲ್ಲ ಅಂತಾನೆ ನಿಲ್ಸಿದ್ದು. ಆ ಟಿ ನಮ್ಮೂರ್ಗೆ ಹೋಗಲ್ಲ, ನಾವು ಬೇರೆ ರೂಟ್ ತಗೋಬೇಕು. ಬಾಲ, ಇವತ್ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಚುಚ್ಚಿ ಸಾಯ್ಸೋಣ ಅನ್ನೋಷ್ಟು ಕೋಪ ಬರ್ತಿದೆ. ದಿವ್ಯಾ, ನಮ್ ತಾತ ನಿನ್ನ ಇದನ್ನೇ ಅಲ್ವಾ ಕಲಿ ಕಲಿ ಅಂತಿರೋದು. ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋ ಚಿನ್ನ. ನಾನ್ ತಾಳಿ ಕಟ್ಟಿದ್ ಗಂಡ, ನಾನೇ ಸತ್ತೋಗ್ಬಿಟ್ರೆ ನಿನ್ ಮುತ್ತೈದೆ ತನ ಹೋಗ್ಬಿಡಲ್ವಾ? ಹೆಣ್ಣಿಗೆ ಮುತ್ತೈದೆ ತನ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಗಂಡ್ಸಾಗಿ ನಿನ್ಗೆ ಹೇಳ್ಕೊಡ್ಬೇಕಾ? ಲೆಕ್ಚರ್ ಕೊಡೋದ್ ಬಿಟ್ಟು ಕೆಲ್ಸ ನೋಡು. ಇಲ್ಲ ಅಂದ್ರೆ ಹೇಳಿದ್ನೆ ಮಾಡಿ ತೋರ್ಸೋಳ್ ನಾನು. ಯಾವ್ದಕ್ಕೂ ಕೇರ್ ಮಾಡಲ್ಲ. ಬಾಬಯ್ಯ, ವಿಷಯ ಅಂತರ ಹೋಗ್ತಾ ಇದೆ. ಸುಮ್ನೆ ಯಾಕೆ ಅದಕ್ಕೆ BP ರೈಸ್ ಮಾಡಿಸ್ತೀಯಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ಜೀವ ಕೊನೆ ಯಾರಪ್ಪ? ಸುಮ್ನೆ ಬಂದ್ ಕೆಲ್ಸ ನೋಡು. ಅಜ್ಜಿ, ದಿವ್ಯಕ್ಕ ಏನೋ ಕಿರಿಕ್ ಮಾಡ್ತಾ ಇದ್ದಾಳೆ ಅಲ್ವಾ? ಮಾಡ್ದೆ ಇನ್ನೇನ್ ಮಾಡ್ತಾಳೆ? ಕನ್ನಡಿಲಿರೋ ಗಂಟು ನಿಜ ಅನ್ಕೊಂಡ್ರೆ ಹೀಗೆ ಆಗೋದಪ್ಪ. ಪಾಪ ನಮ್ ದಿವ್ಯಕ್ಕ. ಹೊರ್ತ ದೊಡ್ಡ ಗಾಡಿ, ಆಮೇಲೆ TT ಹತ್ಕೊಂಡ್ರು. ಈಗ ಅದನ್ನು ಇಳಿದ್ಬಿಟ್ಟು ಹೋಗ ಬರೋ ಗಾಡಿಗೆಲ್ಲ ಕೈ ತೋರಿಸ್ತಾ ಇದ್ದಾರೆ. ನೋಡಿದ್ರೆ ಶುದ್ಧ ಹಬ್ಬೆ ಪಾರಿಗಳ ತರ ಕಾಣಿಸ್ತಾ ಇದ್ದಾರೆ. ನನಗಂತೂ ನಾನು ಅನ್ಕೊಂಡಿರೋ ಡೌಟು ನಿಜ ಆಗ್ತಾ ಇದೆ. ಏನಜ್ಜಿ ನಿನ್ ಡೌಟು? ನೋಡಲಿ. ದೇವ್ರು ನಿನ್ನ ರಿಪೇರಿ ಮಾಡೋ ಕೆಲಸ ನನಗ್ ತಗ್ಲಾಕಿದಾನೆ.
ಏ ಕಾಕು ಇದು ಹೆಂಗೆ ಬೆಂಕಿ. ಈ ಗೆಟಪ್ಪಲ್ಲಿ ಆ ದಿವ್ಯನ್ಗೆ ಬಾಲನ್ಗೆ ನಮ್ ಪರಿಚಯ ಗುರ್ತು ಏನು ಸಿಗಲ್ಲ ಅಲ್ವಾ? ನಮ್ಮ ತಾಯಣೆ ಸಿಗಲ್ಲ. ಆ ದಿವ್ಯಕ್ಕಂಗಂತೂ ತಲೆಯಲ್ಲಿ ಮೆದ್ದಿದ್ಯಾ ಇಲ್ವಾ ಅನ್ನೋದೇ ನನಗೆ ಡೌಟು. ಅಂತದ್ರಲ್ಲಿ ಈ ಗೆಟಪ್ಪಲ್ಲಿ ನಿಮ್ಮನ್ನ ಕಂಡಿಡಿಯೋದು ಚಾನ್ಸೇ ಇಲ್ಲ ಬಿಡಿ. ಆ ದಿವ್ಯ ತಲೆಯಲ್ಲಿ ಮಿದುಳು ಅದ್ರಲ್ಲಿ ಬುದ್ಧಿ ಅನ್ನೋದೇನಾದ್ರೂ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇತ್ತಾ? ಅದು ನಿಜಾನೇ. ಅಲ್ಲ ಅಜ್ಜಿ, ನನ್ ಗೆಟಪ್ ಬಗ್ಗೆ ನೀನ್ ಏನು ಹೇಳಲೇ ಇಲ್ಲ. ಇವ ಯಾವ ಊರಿನ ಗಂಡು ಕಾಣಮ್ಮೋ ಜಿಗ್ ಚಿಕ್ಕಿ 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 ಚಿಕ್ ಹೇಳೋದೇನೋ ಕಾಕು ಸೂಪರ್. ಸರಿ ನಡಿ, ಮತ್ತೆ ಇನ್ ಲೇಟ್ ಮಾಡಿದ್ರೆ ಅವ್ರ ಫಾಲೋ ಮಾಡೋದ್ರಲ್ಲಿ ನಾವ್ ಲೇಟ್ ಆಗ್ಬಿಡ್ತೀವಿ. ಬೇಗ ಹೋಗೋಣ. ಮತ್ತೆ ಹೋಗಿದ್ದು ನಡಿಯಪ್ಪ. ನೀನಲ್ದೆ ಇಷ್ಟೊತ್ತಿಗೆ ಬೇರೆಯವ್ರು ಯಾರು ಆಗಿದ್ದಿದ್ರೆ ನಾವಿವಾಗ ರೊಮ್ಯಾಂಟಿಕ್ ಪ್ಲೇಸ್ ಅಲ್ಲಿ ಇರ್ತಿದ್ವಿ. ರಿತು ಏನ್ ರಿತು, ಇವತ್ ನೀನು ಏನು ಮಾತಾಡ್ಬೇಡ. ಎಲ್ಲ ನಾನ್ ಮಾತಾಡ್ತೀನಿ. ಅದರ ನೆಕ್ಸ್ಟ್ ಚಾಪ್ಟರ್ ಹೇಳ್ತೀನಿ. ಮನ್ಸಿಟ್ಟು ಕೇಳಿಸ್ಕೊ. ಅಂಡರ್ಸ್ಟ್ಯಾಂಡ್? ನೀನ್ ಸ್ವಲ್ಪ ಗಮನ ಇಟ್ಟು ಕಲಿ. ರಾಕಿ ಎಂತ ಒಳ್ಳೆ ಸ್ಟೂಡೆಂಟ್ ಅಂತ ನಿನಗೆ ಗೊತ್ತು. ಅವನ ಹತ್ರ ಕಲಿತಾ ಇದೀಯಾ ಅಂದ್ರೆ ಅದಕ್ಕೆ ಬೇಕಾದ ಶಿಸ್ತು ಗಾಂಭೀರ್ಯತೆ ನಿನ್ನ ಹತ್ರ ಇರ್ಬೇಕು. ಆಯ್ತು. ಅದಕ್ಕೆ ಜೊತೆಗೆ ರಾಕಿ ಇಲ್ಲಿಗೆ ಬರೋದಕ್ಕೆ ರೆಕಮೆಂಡ್ ಮಾಡಿದ್ ನಾನು. ನೀನ್ ಚೆನ್ನಾಗಿ ಓದಿಲ್ಲ ಅಂದ್ರೆ ಅದ್ರ ಹೊಣೆ ನಂದು ಮತ್ತೆ ರಾಕಿದಾಗಿರುತ್ತೆ. ಅದನ್ ಮರಿಬೇಡ. ಸರಿ ಅದಕ್ಕೆ. ರಾಕಿ, ನಾನ್ ನಿನ್ನ ಹುಡ್ಕೊಂಡ್ ಬಂದಿದ್ ವಿಚಾರನೇ ಮರ್ತ್ಬಿಟ್ಟೆ ನೋಡು. ಅದು ನನಗೊಂದು ಪದದ ಅರ್ಥ ಬೇಕಿತ್ತು. ನಿನಗ್ ಗೊತ್ತಿದ್ರೆ ಕೇಳೋಣ ಅಂತ ಬಂದೆ. ಪದದ ಅರ್ಥನಾ? ಏನ್ ಸತ್ಯ ಅದು? ಅದು ಸಖಿ ಭಾರ್ಯ ಅಂದ್ರೆ ಏನು ಅಂತ ಗೊತ್ತಾ? ಸಖಿ ಭಾರ್ಯನ? ಯಾವ ಭಾಷೆ ಅದು? ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಅದನ್ನ. ಸಖಿ ಅಂದ್ರೆ ಸ್ನೇಹಿತೆ ಅಂತ ಅಲ್ವಾ? ಹೌದು, ಮೋಸ್ಟ್ಲಿ ಅದೇ. ನನಗೂ ಸರಿಯಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಸಂಸ್ಕೃತ ಭಾಷೆ ಅನ್ಸುತ್ತೆ. ನಾನು ವಿಚಾರಿಸ್ಬಿಟ್ಟು ಹೇಳಲಾ? ಸರಿ, ವಿಚಾರಿಸ್ಬಿಟ್ಟು ಹೇಳು. ನಾನೇನು ಹೊರಡ್ತೀನಿ, ನೀವು ಪಾಠ ಮುಂದುವರಿಸಿ. ರಿತು, ರಾಕೇಶಿಗೇನು ತೊಂದರೆ ಮಾಡದೆ ಪಾಠ ಹೇಳಿಸ್ಕೋ. ರಾಕಿ, ಗೊತ್ತಾಯ್ತಲ್ಲ? ಏನಜ್ಜಿ, ಇನ್ನು ಕ್ಯಾರೆಕ್ಟರ್ ಅಲ್ಲೇ ಇದ್ದಂಗಿದ್ಯಾ? ಈ ಕಾಕ್ರೋಚು ಇಲ್ಲಿರೋವರೆಗೂ ಇದೇ ಕ್ಯಾರೆಕ್ಟರ್ ಇರ್ಬೇಕಲ್ವಾ ನಾವು? ಅದು ನಿಜಾನೇ ಬಿಡು. ಅಜ್ಜಿ, ಇಲ್ಲಿ ಉಳ್ಕೊಳ್ಳೋದಕ್ಕೆ ಬೇರೆ ಮನೇಲಿ ವ್ಯವಸ್ಥೆ ಆಗುತ್ತಂತೆ. ಆದ್ರೆ ಅಲ್ಲಿವರೆಗೂ ಇಲ್ಲೇ ಇರಿ ಅಂತಂದ್ರು. ಕ್ಷಮಿಸಿ ಅಜ್ಜಿ, ನನಗೆ ಇದಕ್ಕಿಂತ ಒಳ್ಳೆ ಜಾಗನ ಹುಡ್ಕಕ್ಕಾಗ್ಲಿಲ್ಲ. ನೀನ್ ಯಾಕಪ್ಪ ಬೇಜಾರ್ ಮಾಡ್ಕೋತೀಯ? ಅದಕ್ಕೆ ನಿಮ್ಮನ್ನ ಈ ರೀತಿ ಇಲ್ಲಿ ನೋಡೋದಕ್ಕೆ ಮನ್ಸಿಗೊಂಥರ ಆಗುತ್ತೆ. ಇಲ್ಲಿ ಯಾವ ವ್ಯವಸ್ಥೆನೂ ಸರಿಯಾಗಿಲ್ಲ. ನಿಮ್ಗೆಲ್ಲದಕ್ಕೂ ಕಷ್ಟ ಆಗುತ್ತೆ. ಇದ್ಯಾವ ಸೀಮೆ ಕಷ್ಟನೋ? ಜೀವನದಲ್ಲಿ ನಾನು ಎಂತೆಂಥ ಕಷ್ಟಗಳನ್ನ ಅನುಭವಿಸಿದ್ದೀನಿ ಗೊತ್ತಾ? ಅದ್ರ ಮುಂದೆ ಇದು ಜುಚುಪಿ. ಅಜ್ಜಿ, ನಿಮ್ ಜೀನ್ಸು ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ. ಅದಕ್ಕೆ ನಮ್ ಸತ್ಯನು ಯಾವುದೇ ಸಿಚುಯೇಷನ್ ಬಂದ್ರು ನಿಮ್ಮಾಗೆ ಧೈರ್ಯವಾಗಿರ್ತಾಳೆ. ಸತ್ಯ ಯಾರ ಮೊಮ್ಮಗಳು ಅಲ್ವೋ? ನಾವಿಲ್ಲಿ ಬಂದ್ಬಿಟ್ಟು ಅದು ಚೆನ್ನಾಗಿಲ್ಲ, ಉಳ್ಕೊಳ್ಳೋಕೆ ಜಾಗ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡಕ್ಕೆ ನಾವೇನು ಪಿಕ್ನಿಕ್ ಬಂದಿದ್ದೀವಿ. ಇಲ್ಲಿ ನಾವು ಬಂದಿರೋ ಕೆಲ್ಸದ ಕಡೆ ಗಮನ ಕೊಡು, ಗಮನ. ಅದು ನಿಜಾನೇ. ಅಲ್ಲ ಅಜ್ಜಿ, ಈ ದಿವ್ಯಕ್ಕ ತಾನಾಗೆ ಬಾಲ ನಂಬಿ ಮೋಸ ಹೋಗಿರ್ಬೋದಾ, ಅಥವಾ ಆ ಬಾಲನೇ ಏನೇನೋ ಹೇಳಿ ತಲೆ ಕೆಡ್ಸಿರ್ಬೋದಾ? ಈಗಿನ ಪರಿಸ್ಥಿತಿ ನೋಡಿದ್ರೆ ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ
ಅದು ಹೀಗೆ ಆಗಿದೆ ಅನ್ನೋ ತೀರ್ಮಾನಕ್ಕೆ ನಾವು ಈಗಲೇ ಬರೋದು ಬೇಡ. ಗಾದೆ ಮಾತೆ ಇದೆಯಲ್ಲಪ್ಪ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ. ಅಮೂಲ್ ಬೇಬಿ, ನಾನೊಂದು ಪ್ರಶ್ನೆ ಕೇಳಲಾ? ಸತ್ಯ, ಈ ಟೈಮಲ್ಲಿ ಏನಿನ್ ಪ್ರಶ್ನೆ? ನಿಂಗೆ ಸುಸ್ತಾಗಿರುತ್ತೆ, ಬಾ ಮಲ್ಕೋಣ. ಆ ಥರ ಅಲ್ಲ, ನಿನ್ ಕೈ ಏಟಾಗಿದೆ, ಆಂಟಿಬಯೋಟಿಕ್ಸ್ ತಗೊಂಡಿರ್ತೀಯ, ಸುಸ್ತಾಗಿರುತ್ತೆ, ನಿದ್ದೆ ಮಾಡೋಣ ಅಂತ ಹೇಳಿದ್ದು. ಸುಮ್ಮನೆ ಏನೇನೋ ಅನ್ಕೋತಾಳೆ. ಈಗೇನೋ ನಾನು ಪ್ರಶ್ನೆ ಕೇಳೋ ಬೇಡವೋ? ಸರಿ ಕೇಳು. ನಿನಗೆ ಪ್ರೀತಿ ಬಗ್ಗೆ ಏನ್ ಗೊತ್ತು? ತುಂಬಾ ಗೊತ್ತು. ಅದ್ ಸರಿ, ಅದನ್ನ ಯಾಕೆ ಇವಾಗ ಕೇಳ್ತಾ ಇದೀಯಾ? ತುಂಬಾ ಗೊತ್ತು. ಓಹೋ, ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ನ ನೆನ್ಪಿಸ್ಕೊಂಡು ಹೇಳಿದ್ದಾ? ಅದ್ ಪ್ರೀತಿ ಆಗಿರ್ಲಿಲ್ಲ ಅಮೂಲ್ ಬೇಬಿ, ಈಗ್ಲಾದ್ರೂ ಗೊತ್ತಾಗಿರ್ಬೇಕು ನಿನ್ಗೆ. ಬ್ರೇಕಪ್ ಆಗಿದ್ರು ಅವತ್ತಿದ್ದು ಫೀಲಿಂಗ್ಸ್ ನಿಜಾನೇ. ಅದ್ ಹೇಗ್ ನೀನ್ ಲವಲ್ ಅಂತ ಹೇಳ್ತೀಯಾ? ಯಾಕೆ ಅಂದ್ರೆ ಅದ್ ನಿಜವಾದ ಪ್ರೀತಿ ಆಗಿದ್ದಿದ್ರೆ ಹೀಗ್ ಮುಗ್ದೋಗ್ತಾ ಇರ್ಲಿಲ್ಲ. ಹಾಗಿದ್ರೆ ನಿನ್ ಪ್ರಕಾರ ಬ್ರೇಕಪ್ ಆಗಿರೋರೆಲ್ಲ ನಿಜವಾದ ಪ್ರೇಮಿಗಳಲ್ಲ ಅಂತನಾ? ಡೌಟೇ ಬೇಡ. ನಿಜವಾದ ಪ್ರೀತಿಗೆ ಪ್ರಪಂಚನೇ ಗೆಲ್ಲೋ ಶಕ್ತಿ ಇರುತ್ತೆ, ಇನ್ನ ಪ್ರೀತಿನ ಉಳಿಸ್ಕೊಳ್ಳೋ ಶಕ್ತಿ ಇರಲ್ವಾ? ನೋಡೋ, ನನ್ನ ಕೈ ಕೊಟ್ಟು ಓಡೋಗಿದ್ದು ನಿಮ್ಮ ಅಕ್ಕ. ಅವಳ ಪ್ರೀತಿ ನಿಜ ಅಲ್ಲ ಅಂತ ಹೇಳು, ನಾನು ಒಪ್ಕೋತೀನಿ. ಅದು ಬಿಟ್ಬಿಟ್ಟು ನನ್ನ ಪ್ರೀತಿನೆಲ್ಲ ಡೌಟ್ ಮಾಡ್ಬೇಡ. ಅಷ್ಟಕ್ಕೂ ಪ್ರೀತಿ ಬಗ್ಗೆ ಏನ್ ಗೊತ್ತು ನಿನ್ಗೆ? ಫ್ರೆಂಡ್ಶಿಪ್ ನ ಪ್ರೀತಿ ಅಂತ ಮಿಸ್ಟೇಕ್ ಮಾಡ್ಕೊಂಡವಳು ನೀನು. ಹೂ ದೇವ್ರು, ಹಂಗೆ ಅಂದ್ಕೊಳ್ಳೋಣ. ಆದ್ರೆ ಆ ದೇವ್ರು ನಾನ್ ಯಾರನ್ನ ಇಷ್ಟಪಟ್ನೋ ಅವ್ರ ಜೊತೆನೆ ಯಾಕೆ ಗಂಟು ಹಾಕಿದಾನೆ? ಸೊ ಪ್ರೀತಿಲಿ ನಿನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದು ನನಗೆ. ಆದ್ರೂ ಇರ್ಲಿ ಅಂತ ನಿನ್ ಹತ್ರ ಪ್ರೀತಿ ಬಗ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ. ನೀನು ಸ್ಪ್ಯಾನರ್ ಹಿಡಿಯೋದ್ ಬದಲು ಕರಿ ಕೋಟ್ ಹಾಕ್ಬೇಕಾಗಿತ್ತು. ತಾವೇನಾದ್ರೂ ಲಾಯರ್ ಆಗಿದ್ರೆ ಈ ಆರ್ಗ್ಯೂ ಮಾಡಿ ಗೆಲ್ಲ ಸ್ಕಿಲ್ ಸ್ವಲ್ಪ ಜಾಸ್ತಿನೇ ಯೂಸ್ ಆಗ್ತಾ ಇತ್ತು. ಇವಾಗ ನನ್ ಜೊತೆ ಆರ್ಗ್ಯೂ ಮಾಡೋದ್ ಬಿಟ್ಟು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಏನ್ ಪ್ರಶ್ನೆ ನಿಂದು? ಈ ಹಾಳಾಗ್ ಪ್ರೀತಿ ಯಾವಾಗ ಯಾರ ಮೇಲಾದ್ರೂ ಆಗ್ಬಿಡುತ್ತಲ್ವಾ? ಯಾಕೆ ನಿಂಗಾಗ ಫೀಲ್ ಆಗ್ತಾ ಇದ್ಯಾ? ನಿನಗೆ ಯಾರ ಮೇಲಾದ್ರೂ ಪ್ರೀತಿ ಆಗಿದ್ಯಾ? ನನ್ಗೇನ್ ಹೊಸದಾಗಿ ಪ್ರೀತಿ ಆಗ್ಬೇಕಾಗಿಲ್ಲ. ಆಗಿರೋ ಹಳೆ ಪ್ರೀತಿನೇ ನೆಟ್ಟಿಗೆ ದಾರಿಗೆ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಇವಾಗ ಯಾವ್ದ್ರ ಬಗ್ಗೆ ಕ್ಲಾರಿಟಿ ಬೇಕಮ್ಮ ನಿಂಗೆ? ಅದೇ ಕ್ಲಾರಿಟಿ ನನಗಿಲ್ಲ. ನೋಡೋಣ, ನಾನು ಅನ್ಕೊಂಡಿರೋ ಹಾಗೇನಾದ್ರೂ ಆದ್ರೆ ಬಗೆಹರಿಸೋದಕ್ಕೆ, ಇತ್ಯರ್ಥ ಮಾಡೋದಕ್ಕೆ ನಿನ್ ಸಹಾಯ ಬೇಕು. ಭಾರ್ಯ ಸಖಿ ಪದಕ್ಕೆ ನಿನ್ಗೆ ಅರ್ಥ ಗೊತ್ತಿದ್ರೆ ನೀನ್ ಈ ಪ್ರಶ್ನೆನೇ ಕೇಳ್ತಾ ಇರ್ಲಿಲ್ಲ. ಆದ್ರೆ ಏನ್ ಮಾಡೋದು? ನಾನ್ ಕೊಟ್ಟಿರೋ ಒಂದೇ ಒಂದ್ ಚಿಕ್ಕ ಟಾಸ್ಕು ನಿನ್ ಕೈಲಿ ಫಿನಿಶ್ ಮಾಡಕ್ ಆಗ್ತಿಲ್ವೇ? ಪರೀಕ್ಷೆನಾ? ಅಮೂಲ್ ಬೇಬಿ, ನಾನ್ ಬರೋದಂತೂ ಫಿಕ್ಸ್. ಅತ್ತೆ ಹೇಳಾದ್ಮೇಲೆ ಅತ್ತೆ ಮಾತು ತೆಗ್ದು ಹಾಕೋದಕ್ಕೆ ಆಗೋದೇ ಇಲ್ಲ. ಆದ್ರೆ ನನಗೊಂದು ಪ್ರಾಬ್ಲಮ್ಮು. ಏನು? ಅದು ನಾನು ನಿಮ್ಮಂಥವ್ರ ಫಂಕ್ಷನ್ ಎಲ್ಲ ಅಟೆಂಡೇ ಮಾಡಿಲ್ಲ. ನಿಮ್ಮ ಲೆವೆಲ್ ಪಾರ್ಟಿ ಎಲ್ಲ ಹೇಗಿರುತ್ತೆ ಅಂತಾನೂ ಗೊತ್ತಿಲ್ಲ. ಅಲ್ಲಿ ಹೇಗಿರ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ನೀನ್ ಸ್ವಲ್ಪ ಟಿಪ್ಸ್ ಕೊಡ್ತೀಯಾ? ಕೋಟೆ ಮನೆ ಲೆವೆಲ್ ಮೇಂಟೈನ್ ಆಗ್ಬೇಕಲ್ವಾ? ಯು ನೋ ವಾಟ್ ಸತ್ಯ, ನಾವ್ ಎಲ್ಲಿದ್ರು ಹೇಗಿದ್ರು ನಾವಾಗಿರ್ಬೇಕು, ಅದು ಮುಖ್ಯ. ಪರಿಸ್ಥಿತಿಗೆ ಹೊಂದ್ಕೊಬೇಕು, ಆದ್ರೆ ಪರಿಸ್ಥಿತಿಗೆ ತಕ್ಕಂಗೆ ಬದಲಾಗಬಾರ್ದು. ಅದೆಲ್ಲ ನನಗೆ ಗೊತ್ತಿಲ್ಲ ಅಮೂಲ್ ಬೇಬಿ. ನೀನ್ ನನಗೆ ಟಿಪ್ಸ್ ಕೊಡ್ಬೇಕು, ಅಲ್ಲಿ ಹೇಗಿರ್ಬೇಕು ಅಂತೆಲ್ಲ ಹೇಳ್ಕೊಡ್ಬೇಕು ಅಷ್ಟೇ. ಓಹೋ, ಹಾಗಾ? ಸರಿ, ಹೇಳ್ಕೊಡ್ತೀನಿ. ಎಲ್ರಿಗೂ ಒಂದು ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ತರ ಇವತ್ತು ನಂಡೆ. ಏನ್ ಹೇಳ್ತಿದ್ಯಾ ನೀನು? ಯಾವಾಗ್ಲೂ ನಾನು ಆಡ್ಕೋತೀಯ ಅಲ್ವಾ, ನಾನು ಯಾಕೆ ನಿಂಗೆ ಟಿಪ್ಸ್ ಕೊಡ್ಬೇಕು? ನೀನ್ ಅಲ್ಲಿಗೆ ಬಂದು ನೀನ್ ಫ್ಲಾಪ್ ಆಗೋದ್ ನೋಡಿ ನಾನೇನ್ ಆಡ್ಕೋತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನೇನೋ ನಿನ್ನ ಹತ್ರ ಹೆಲ್ಪ್ ಕೇಳಿದ್ರೆ ನೀನ್ ನನ್ ಬಾಣನೆ ನನಗೆ ವಾಪಸ್ ತಿರ್ಗಿಸ್ತೀಯಾ? ಇದು ಒಳ್ಳೆ ಹುಡುಗರ ಲಕ್ಷಣ ಅಲ್ಲ ಅಮೂಲ್ ಬೇಬಿ. ಅಲ್ಲ, ನಾನು ಒಳ್ಳೆ ಹುಡುಗ ಅಲ್ಲ ಅಂತಾನೆ ಅನ್ಕೋ. ಅಮೂಲ್ ಬೇಬಿ, ಹಾ ಈಗ ಹೇಳು. ಮುಖ್ಯವಾಗಿ ಊಟ ಮಾಡ್ತಾ ಇರ್ಬೇಕಾದ್ರೆ ಅಂತೆಲ್ಲ ಸೌಂಡ್ ಮಾಡಬಾರ್ದು. ಹಾ, ನೆಕ್ಸ್ಟ್ ಫುಡ್ ನ ನೀಟಾಗಿ ಚೂ ಮಾಡಬೇಕು.
ಓಕೆ ನೆಕ್ಸ್ಟ್. ತಲೆ ಯಾವಾಗ್ಲೂ ಸ್ಟ್ರೇಟ್ ಆಗಿರ್ಬೇಕು. ಮೇನು ಎಷ್ಟು ಬೇಕೋ ಅಷ್ಟೇ ನಗ್ಬೇಕು. ಅಲ್ಲ ಅಮಲ್ ಬೇಬಿ, ಪಾರ್ಟಿ ಅಂದ್ರೆ ಸಂತೋಷ ಕೂಟ ಅಲ್ವಾ? ಹೌದು. ನೀನೇನ್ ಇಷ್ಟೊಂದು ರೂಲ್ಸ್ ಹೇಳ್ತಿದ್ಯಾ? ಒಳ್ಳೆ ಮಿಲಿಟರಿ ಸ್ಕೂಲ್ ಟೈಮ್ ಟೇಬಲ್ ಇದ್ದಂಗಿದೆ. ಶುರು ಹಾಗೆ ಅನ್ಸುತ್ತೆ ಸತ್ಯ, ಆಮೇಲೆ ನಿನ್ಗೆ ಅಭ್ಯಾಸ ಆಗೋಗುತ್ತೆ. ಮತ್ತೆ ಅಲ್ಲೆಲ್ಲರೂ ಇಂಗ್ಲಿಷೇ ಅಲ್ವಾ ಮಾತಾಡೋದು? ನಾವು ಬೇರೆ ಆ ಭಾಷೆಲಿ ವೀಕು. ಅಲ್ಲಿ ಯಾರಾದ್ರೂ ನನ್ನ ಹತ್ರ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಆಗ ಏನ್ ಮಾಡೋದು? ಆಕ್ಷನ್ಗಿಂತ ಮುಂಚೆನೆ ನೆಗೆಟಿವ್ ಥಾಟ್ಸ್ ನಿನ್ಗೆ. ನೋಡು ಸತ್ಯ, ಇಂಗ್ಲಿಷು ಬರೀ ಲ್ಯಾಂಗ್ವೇಜ್ ಅಷ್ಟೇ, ಸ್ಟೇಟಸ್ಸು ಅಲ್ಲ, ಹೆಗ್ಗಳಿಕೆನೂ ಅಲ್ಲ. ನೀನು ಕನ್ನಡ ಚೆನ್ನಾಗಿ ಮಾತಾಡ್ತೀಯ ಅಲ್ವಾ, ಕನ್ನಡದಲ್ಲೇ ಮಾತಾಡು. ಮತ್ತೆ ಅತ್ತೆನ ಹೇಗೆ ಇಂಪ್ರೆಸ್ ಮಾಡೋದು? ನೀನ್ ಕನ್ನಡದಲ್ಲೇ ಮಾತಾಡು. ಅತ್ತೆ ಅಲ್ಲ, ಮಮ್ಮಿ ಅಮ್ಮ ಇಂಪ್ರೆಸ್ ಆಗ್ತಾರೆ. ಲ್ಯಾಂಗ್ವೇಜ್ ಎಲ್ಲ ಪ್ರಾಬ್ಲಮ್ ಅಲ್ಲ ಸತ್ಯ. ನೀನ್ ಏನೇ ಮಾಡೋದಿದ್ರು ಅದನ್ನ ಕಾನ್ಫಿಡೆಂಟ್ ಆಗಿ ಮಾಡ್ಬೇಕು ಅಷ್ಟೇ. ರಿಮೆಂಬರ್ ದಟ್. ಮುಖ್ಯವಾಗಿ ನೀನ್ ನನ್ನ ಕರಿತಿಯಲ್ಲ, ಹೋಗಯ್ಯ, ಬಾರಯ್ಯ, ಕೂತ್ಕೊಳ್ಳಯ್ಯ, ಮಗ, ಮಚ್ಚ, ದೇವ್ರೆ ಅಂತಲ್ಲ, ಆತರ ಅಲ್ಲಿ ಯಾರನ್ನಾರು ಕರ್ಬಿಟ್ಯಾ? ಗೊತ್ತು, ಹಾಗೆಲ್ಲ ನೀನನ್ ಮಾತ್ರ ಕರೆಯೋದು ಕಣಯ್ಯ. ನೀನಾಗಿರು ಸತ್ಯ. ನೀನ್ ಹೀಗಿದ್ರೇನೆ ಚಂದ. ನೀನ್ ನಿಂತನ ಬಿಟ್ಟು ಯಾವ್ದ್ಯಾವ್ದೋ ಕಾರಣಕ್ಕೆ ಬದಲಾಗ್ತೀನಿ ಅಂತ ಹೋದ್ರೆ ಈ ಸತ್ಯ ಕಳ್ದೋಗ್ತಾಳೆ. ಆದ್ರೆ ನನ್ನ ಈ ಸ್ಟೈಲು ನೋಡೋರ್ಗೆ ಇಷ್ಟ ಇಲ್ಲ ಅಮಲ್ ಬೇಬಿ. ನನ್ನ ಹಿಂದೆ ಏನೇನೋ ಮಾತಾಡ್ತಾರೆ. ಅನ್ಲಿ, ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಜನ ಇರದೇ ಮಾತಾಡಕ್ಕೆ. ಇವಾಗ ನೀನ್ ಕೂದ್ಲು ಬಗ್ಗೆ ಕಮೆಂಟ್ ಮಾಡೋರು ನೀನ್ ಜಡೆ ಬಿಟ್ಟಾಗ ಓ ಆ ಬಾಯ್ ಕಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದಲ್ವಾ? ಅವಾಗ ಏನ್ ಮಾಡ್ತೀಯ ಸತ್ಯ? ಈ ಇನ್ಫೀರಿಯಾರಿಟಿ ಬಿಡು ಸತ್ಯ. ಮೊದ್ಲು ನಾವು ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆ ನೀನ್ ಇಷ್ಟು ಬದಲಾಗ್ತಾ ಇದ್ಯಾ? ನಿನಗ್ ನಾನು ಹೆಂಗಿದ್ರೆ ಇಷ್ಟ ಅಮಲ್ ಬೇಬಿ? ಅದ್ ಹೇಗ್ ಮ್ಯಾಟರ್ ಆಗುತ್ತೆ ಸತ್ಯ? ಮೊದ್ಲು ನೀನ್ ನನಗ್ ಫ್ರೆಂಡು. ನೀನ್ ಹೇಗಿದ್ಯೋ ಹಾಗೆ ನನಗ್ ಫ್ರೆಂಡು. ನೀನ್ ಕೂದ್ಲು ಉದ್ದ ಬಿಟ್ರೆ ಮಾತ್ರ ನೀನ್ ಇಷ್ಟಪಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಆ ತರ ಕಂಡೀಷನ್ಸ್ ಹಾಕಿದ್ರೆ ಅದು ಒಂದ್ ಫ್ರೆಂಡ್ಶಿಪ್. ನೋಡು ಸತ್ಯ, ನಮ್ಗೊಬ್ರು ಇಷ್ಟ ಆಗ್ತಾರೆ ಅಂದ್ರೆ ಅವ್ರು ಹೇಗಿದಾರೋ ಹಾಗೆ ನಾವು ಆಕ್ಸೆಪ್ಟ್ ಮಾಡ್ತೀವಿ. ಅವ್ರ ಇಷ್ಟ ಆಗಿಲ್ಲ ಅಂದ್ರೆ ಮಾತ್ರ ಅವರಲ್ಲಿ ನಾವು 100 ಕೊಂಕ್ ಹುಡ್ಕಕ್ ಸ್ಟಾರ್ಟ್ ಮಾಡ್ತೀವಿ. ನೀನ್ ಹೇಗಿದ್ಯೋ ಹಾಗೆ ಇರು. ನೀನ್ ಈ ಕೂದ್ಲು, ನಿನ್ ಆಟಿಟ್ಯೂಡು, ನಿನ್ ರೌಡಿ ಬೇಬಿ ಸ್ಟೈಲು, ನಿನ್ ಕೊಬ್ಬು, ನೀನ್ ಆವಾಜ್ ಹಾಕ ಗತ್ತು, ಹೀಗಿದ್ರೇನೆ ಚಂದ. ನನ್ ಸತ್ಯ ಯಾವಾಗ್ಲೂ ಹೀಗೆ ಇರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.